ಹರಗಾಪುರ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನ ಜಾತ್ರಾ ಮಹೋತ್ಸವ. ಹೌದು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹರಗಾಪುರ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಈ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗಲಿದ್ದು, ಸುತ್ತಮುತ್ತಲಿನ ಜನರು ಈ ಜಾತ್ರೆಯಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಈ ಜಾತ್ರೆಯಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಮುಖ್ಯ ಅಂದರೆ ಇಲ್ಲಿರುವಂತಹ ಕಮಿಟಿಯವರು ಜಾತ್ರೆಗೆ ಬಂದಿರುವ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದ ಹಾಗೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದು, ನಂತರ ಬಂದಿರುವ ಭಕ್ತಾದಿಗಳಿಗೆ ಮಹಾಪ್ರಸಾದ ಕೂಡ ಇಲ್ಲಿ ಇರುವುದು. ಊರಲ್ಲಿ ದೇವರ ಪಲ್ಲಕ್ಕಿ ಜೊತೆ ಅಂಬಲಿ ಕೊಡಗಳಿಂದ ಮೆರವಣಿಗೆಯೂ ಕೂಡ ನಡೆಯುವುದು. ಇದೇ ಸಂದರ್ಭದಲ್ಲಿ ರಾಜೇಂದ್ರ ಪಾಟೀಲ್, ಸಂಗಮ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಪ್ರಕಾಶ್ ಮಗದುಮ ಅವರು ಮಾತನಾಡಿ, 27ರಂದು ಮತ್ತು 28ರಂದು ಜಾತ್ರೆ ನಿಮಿತ್ತ ಜರುಗುವ ಕಾರ್ಯಕ್ರಮಗಳ ಕುರಿತು ಮತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಮಲ್ಲಿಕಾರ್ಜುನ್ ದೇವಸ್ಥಾನ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗುತ್ತಿದೆ. ಬರುವ ದಿನಮಾನಗಳಲ್ಲಿ ಈ ದೇವಸ್ಥಾನವನ್ನು ಎಲ್ಲರೂ ಒಗ್ಗೂಡಿ ಅಭಿವೃದ್ಧಿಯನ್ನಾಗಿ ಮಾಡುತ್ತೇವೆ ಎಂದರು. ನಂತರ ಮಲ್ಲಿಕಾರ್ಜುನ್ ಯಾತ್ರಾ ಕಮಿಟಿ ಹರಗಾಪುರ ಸದಸ್ಯರು ಕೂಡ ಜಾತ್ರೆ ನಿಮಿತ್ತ ಭಕ್ತಾದಿಗಳಿಗೆ ಮಾಡಿರುವ ವ್ಯವಸ್ಥೆಗಳ ಕುರಿತು ಹಾಗೂ ಯಾವ ರೀತಿ ಈ ಜಾತ್ರೆ ಎಲ್ಲರೂ ಒಗ್ಗೂಡಿ ಮಾಡುತ್ತಾರೆ ಎಂಬುದನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಯಾತ್ರಾ ಕಮಿಟಿ ಹರಗಾಪುರ ಸದಸ್ಯರು ನಿರಂಜನ ಪಟೇಲ, ಬಸಗೌಡ ಸಿದಗೌಡ ಪಾಟೀಲ್, ಬಸವರಾಜ ಸಾತಾಪ ಲೊಳಸುರೆ, ಮಲಗೌಡ ಭೀಮಗೌಡ ಪಾಟೀಲ್, ಬಸಗೌಡ ಅಪನಗೌಡ ಪಾಟೀಲ್, ಶರತಿ ಕಮಿಟಿ ಸದಸ್ಯರುಗಳಾದ ಮಲಗೌಡ ಭೀಮಗೌಡ, ನಾಗಪ್ಪಗೊಳ್ಳ, ದುಂಡಪ್ಪ ನಾಗಪ್ಪಗೊಳ, ಸುಭಾಸ ಗುಗ್ಗರಿ, ಮಂಜು ಡಂಗಿ, ಲಕ್ಷ್ಮಣ ಜೊತೆಪ್ಪ ಲಬ್ಬಿ ಉಪಸ್ಥಿತರಿದ್ದರು. ವರ್ಷದಂತೆ ಈ ಸಲ ಕೂಡ ಹರಗಾಪುರದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಯಾತ್ರೆ ಹಾಗೂ ಗಡದಲ್ಲಿ ಬಸವೇಶ್ವರ ಜಾತ್ರೆ, ನಾಳೆ ಪೂರ ದೇವಿಯಾದ ಮರ್ಗೋಬಾಯಿ ಜಾತ್ರೆ ಇದ್ದು, ಪ್ರತಿ ವರ್ಷದಂತೆ ಇಲ್ಲಿ ಯಾತ್ರಾ ಕಮಿಟಿಯ ಯುವಕ ಮಂಡಳದ ಹುಡುಗರು ಹಾಗೂ ಗ್ರಾಮಸ್ಥರ ಪರವಾಗಿ ಟ್ರ್ಯಾಕ್ಟರ್ ಸ್ಪರ್ಧೆ ಇದ್ದು, ಸಾಯಂಕಾಲ ಆರ್ಕೆಸ್ಟ್ರಾ ಇಟ್ಟಿದ್ದಾರೆ. ಹೀಗೆ ಅಲ್ಲಿ ಆಯಾ ಯುವಕ ಮಂಡಳಗಳ ತಮ್ಮದೇ ಆದ ರೀತಿಯಲ್ಲಿ ಜಾತ್ರಾ ಮಹೋತ್ಸವವನ್ನು ಆಚರಿಸುವ ಜೊತೆಗೆ ರೈತರಿಗೆ, ಯುವಕರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಕಲ್ಯಾಣ ಮಂಟಪ ಆಗಿ ಈಗ ತೋಟಪಟ್ಟಿಯ ಅಥವಾ ಕಡ ಬೇರೆ ಗ್ರಾಮದ ಜನರಿಗೂ ಕೂಡ ಒಂದು ಮದುವೆ ಸಮಾರಂಭಗಳನ್ನು ಮಾಡಲಿಕ್ಕೆ ಅನುಕೂಲ ಆಗಿದೆ. ಇದೇ ನಿಟ್ಟಿನಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಯಾತ್ರಾ ಕಮಿಟಿಯ ಜೊತೆಗೆ ಗ್ರಾಮಸ್ಥರು ಹಾಗೂ ಯುವಕರು ಕೈ ಜೋಡಿಸಿ ಗುಡಿ ಅಭಿವೃದ್ಧಿ ಆಗಲಿ ಅಥವಾ ಈ ದೇವಸ್ಥಾನದ ಅಭಿವೃದ್ಧಿ ನಿಟ್ಟಿನಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡುವ
ಯೋಜನೆಯನ್ನು ಹಮ್ಮಿಕೊಂಡಿದ್ದು. ಇದಕ್ಕೆ ಎಲ್ಲ ದೇವರ ಆಶೀರ್ವಾದ ನಮ್ಮ ಜೊತೆಗೆ ಇರ್ತದೆ. ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಇರಲಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಹೆಸರು ತಮ್ಮ ಹೆಸರು ಈ ವರ್ಷವೂ ಮಲ್ಲಿಕಾರ್ಜುನ ಯಾತ್ರಾ ಕಮಿಟಿಯವರು ಒಂದು ವಿಶೇಷವಾದಂಥ ಬಹುಮಾನ ಇಟ್ಟಿದ್ದಾರೆ. ಆ ಪ್ರಕಾರ ಬಹುಮಾನಕ್ಕೆ ಜನಸಮೂಹ ಬಹಳ ಇದೆ. ಪ್ರತಿ ವರ್ಷ ಇದರಂತೆ ಯಾತ್ರೆಯನ್ನು ಮಾಡುವುದಾಗಿ ನಿಶ್ಚಯಿಸಿದ್ದಾರೆ. ಮುಂದಿನ ವರ್ಷವೂ ಇದರಲ್ಲಿ ಅನೇಕ ನಮೂನೆ ಬದಲಾವಣೆಗಳನ್ನು ಮಾಡಿ ಒಳ್ಳೆಯ ಥರದ यात्रेಗಳನ್ನು ಮಾಡುವಂಥ विचारವನ್ನು ಇಟ್ಟಿದ್ದಾರೆ. आज सोमवार या ठिकाणी आज यात्रा त्यानिमित्त यात्रेनिमित्त इथं या ठिकाणी ट्रॅक्टरचं रिव्हर्स ही सेट ठेवलेली आहे. आणि उद्या मंगळवार मरगुबाईच्या यात्रेनिमित्त त्या ठिकाणी गावची पूर्ण त्या ठिकाणी दंडवत होती ग्रामदेवतेला. त्याच्यानंतर उद्या संध्याकाळी 6 वाजता सकाळी ते आपले हे असते दंडवत असते आणि उद्या संध्याकाळी 6 वाजता बकऱ्याचं बळी दिली जाते त्या ठिकाणी. आणि परत उद्या संध्याकाळी पण ह्या ठिकाणी नाटकाचा प्रोग्राम आहे. आणि बुधवारी तारीख 29 रोजी स्वान शर्यत, परत घोडागाडी शर्यत, बैलगाडी शर्यत हरगापूर ते बाडपर्यंत आहे. मंगळवारी आहे. मंगळवारी सकाळी. आणि घोडागाडी शर्यत बुधवारी आहे. ओके ठीक आहे. अशा प्रकारे ह्या वर्षी हे अशा प्रकारे कार्यक्रम केलेला आहे. नाम ನಿಮಿತ್ತ ಈ ದಿನ ನಿಮಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಈ ಗ್ರಾಮ ದೇವರಾದ ಮಲ್ಲಿಕಾರ್ಜುನ ಗುಡಿಯ ಪ್ರತಿ ವರ್ಷವೂ ಜಾತ್ರೆ ಜರುಗುತ್ತದೆ. ಈ ಜಾತ್ರೆ ಹೆಚ್ಚಿನ ಪ್ರತಿ ವರ್ಷ ಮುಂದಗಳು ಹಾಗೂ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಮಟ್ಟಿಗೆ ಜಾತ್ರೆಯನ್ನು ಮಾಡುತ್ತಾ ಹೊಂಟಿದ್ದೇವೆ. ಇದರಲ್ಲಿ ಶರ್ತು ಭಾಳಷ್ಟು ಇಟ್ಟಿದ್ದೀವಿ ರೀ. ಟ್ಯಾಕ್ಟರ್ ರಿವರ್ಸ್ ಹತ್ತು ಶರ್ತ್ ರೀ, ಎತ್ತುಗಳು ಶರ್ತ್ ರೀ, ಅಲ್ಲಿಂದ ಕುದುರೆ 2 ಇದಾವೆ ರೀ, ಕುದುರೆ ಓಡೋದ್ರಿ, ಕೈಯಾಗ 12 ಓಡುವ ಶರ್ತ್ ರೀ. ಹಿಂಗೆ ಊರಿನ ಎಲ್ಲ ಯುವಕರು ಹಾಗೂ ಗ್ರಾಮಸ್ಥರು ಕಮಿಟಿ ಹತ್ರ ಪ್ರತಿ ವರ್ಷವೂ ಈ ಸೋಮವಾರ ಆರ್ಕೆಸ್ಟ್ರಾ ಮತ್ತು ಮಂಗಳವಾರ ನಾಟಕವನ್ನು ರಾತ್ರಿ 2 ದಿನವನ್ನು ಇಟ್ಟಿರುತ್ತದೆ. ಮತ್ತು ಊರಿನ ಜನರು ಬಹಳ ಹೆಮ್ಮೆಯಿಂದ ಈ ಜಾತ್ರೆಯನ್ನು ಮಾಡುತ್ತಾರೆ. ಮುಂಜಾನೆ ದಂಡವತ್ತ ಇರ್ತದೆ ಮತ್ತು ಮಧ್ಯಾಹ್ನ 2 ಗಂಟೆಗೆ ಸೋಮವಾರ ಅಂಬಲಿ ಕೂಡ ಪಲ್ಲಕ್ಕಿ ಉತ್ಸವ. ಗ್ರಾಮ ದೇವತೆಯಾದ ಮಲ್ಲಿಕಾರ್ಜುನ ದೇವರ ಜಾತ್ರೆಯನ್ನು ಇವತ್ತಿನ ದಿವಸ ನಾವು
ರೀತಿ ಗ್ರಾಮದ ಯುವಕರೆಲ್ಲ ಕೂಡಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಮಹಾಪ್ರಸಾದ ಆಗಲಿ, ದಂಡವತ ನಮಸ್ಕಾರಗಳಾಗಲಿ ಹಾಗೂ ಷರತ್ತುಗಳಾಗಲಿ ಎಲ್ಲ ಯುವಕರು ನಡೆಸಿಕೊಂಡು ಬಂದಿರ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಅದೇ ಪ್ರಕಾರ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿರ್ತೀವಿ. ಅದೇ ರೀತಿ ಯುವಕರಾದಂಥ ನಮ್ಮ ಕಮಿಟಿಯ ಮಲಗೋಡ ಗಂಗೋಡ ಪಾಟೀಲ್ ಹಾಗೂ ಬಸವಗೌಡ ಪಾಟೀಲ್ ಹಾಗೂ ನಮ್ಮ ಬಸವಗೌಡ ಅಪ್ಪನಗೌಡ ಪಾಟೀಲ್ ಹಾಗೂ ಬಸವಗೌಡ ಗಣಗೋಪಾಲ್ ಹೊಸೂರೆ ಹಾಗೂ ನಮ್ಮ ಮಲಗೋಡ ನಾಗಪ್ಪಗೋಳ್ ಹಾಗೂ ಮಹಾದೇವ ಡಂಗಿ ಹಾಗೂ ಯುವಕರಾದಂಥ ನಮ್ಮ ಹಿರಿಯರಾದಂಥ ಬಸಪ್ಪ ಇರ್ಲಿ ಅವರಾದಂಥ ಇವರೆಲ್ಲರೂ ಕೂಡ ಹಾಗೂ ಚೌಗಲ ಹಾಗೂ ನಮ್ಮ ಗ್ರಾಮದ ದೊಡ್ಡಗೌಡರಾದಂಥ ರಾಜೇಂದ್ರಣ್ಣ ಪಾಟೀಲ್ ಅವರ ನೇತೃತ್ವದಲ್ಲಿ ಸಂದೀಪಣ್ಣ ಪಾಟೀಲ್ ಆಗಲಿ, ಪವನಣ್ಣ ಪಾಟೀಲ್ ಆಗಲಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಊರ ಒಕ್ಕಟ್ಟಿನಿಂದ ಪ್ರತಿ ವರ್ಷ ಮಹಾಪ್ರಸಾದ ಆಗಲಿ ಇವನ್ನೆಲ್ಲ ನಡೆಸಿಕೊಂಡು ಬಂದಿದೆ. ಅದೇ ರೀತಿ ಮುಂದಿನ ವರ್ಷ ಕೂಡ ನಾವು ಇದಕ್ಕಿಂತ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಹೇಳಿ ಈ ಒಂದು ಮಾತನ್ನು ಮುಗಿಸ್ತೇವೆ. ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣ್ ಜೊತೆಪ್ಪ ಲಬ್ಬಿ. ರಗಾಪುರ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರೆ ನಿಮಿತ್ತವಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತಿದ್ದೇನೆ. ತಲೆ ತಲಾಂತರದಿಂದ ಬಂದ ಈ ಪರಂಪರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮುಂದುವರಿತಾ ಇದೆ. ಈಗ ಇವತ್ತು ರಾತ್ರಿ ಪೂರ್ತಿ ಅಡಿಗೆ ಮಾಡಿದ್ದು ಕನಿಷ್ಠ 2,000 to 3,000 ಜನ ಊಟ ಮಾಡ್ತಾರೆ. ಆ ನಂತರ ಈಗ ಮಧ್ಯಾಹ್ನ 2 ಗಂಟೆಗೆ ಅಂಬ್ಲಿ ಕಡಗಳನ್ನು ಹೊತ್ತು ಮೆರವಣಿಗೆ ಮಾಡಿ ಗುಡಿಗೆ ಬಂದು ಹೆಣ್ಣು ಮಕ್ಕಳು ಮೊದಲು ಊಟ ಮಾಡ್ತಾರೆ, ಆ ನಂತರ ಗಂಡು ಮಕ್ಕಳು ಮಾಡ್ತಾರೆ. ಇದು ನಮ್ಮ ತಲಾಂತರದಿಂದ ಬಂದ ಪದ್ಧತಿ. ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಈಗ 4 ವರ್ಷದಿಂದ ಒಂದು ಮಂಗಲ ಕಾರ್ಯಾಲಯ ನಿರ್ಮಾಣವಾಗಿದ್ದು ಅಲ್ಲಿ ನೆರೆಹೊರೆ ಊರಿನವರು ಕೂಡ ಬಂದು ಮದುವೆಗಳನ್ನು ಮಾಡ್ತಾ ಇದ್ದಾರೆ. ಜಾತ್ರೆ ನಿಮಿತ್ತವಾಗಿ ನಮ್ಮ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಬಂದು ನಮಗೆ ಕೆಲವು ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟು ಕೆಲವು ಹೊಸ ಕಾರ್ಯಕ್ರಮ ಮಾಡಲು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮತ್ತು ಷರತ್ತು ದೂರದಿಂದ ಊರಿನ ಷರತ್ತುಗಳು, ಎತ್ತಿನ ಗಾಡಿಗಳು ಅದು ಬಂದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಗ್ತಾ ಇದೆ. ಇದು ನಮ್ಮೂರಿನ ಪದ್ಧತಿ. ಈಗ ದೇವರ ಸೇವೆ ಮಾಡಿ ನಿಮ್ಗೆ ಯಾವ ರೀತಿ ಒಂದು ಅನಿಸಿಕೆ ಐತ್ರಿ? ನಿಮ್ದು ಅನಿಸಿಕೆ ಏನೈತ್ರಿ? ದೇವರ ಸೇವೆ ಮಾಡೋದ್ರಿಂದ ಅನಿಸಿಕೆ ಅಂದ್ರೆ ಶ್ರೀ ಮಲ್ಲಿಕಾರ್ಜುನ ನಮ್ದು ಜಾಗೃತ ದೇವಸ್ಥಾನ, ಗ್ರಾಮ ದೇವತೆ. ಇಲ್ಲಿ ಗ್ರಾಮ ದೇವತೆಗೆ ನಡೆದುಕೊಂಡರೆ ನಮಗೆ ನಿಶ್ಚಿತವಾಗಿ ಫಲ ಸಿಗುತ್ತದೆ ಎಂದು ನನ್ನ ನಿರ್ದೃಢ ನಂಬಿಕೆ. ತಮ್ಮ ಹೆಸರು? ನನ್ನ ಹೆಸರು ಮಹಾದೇವ್ ಮಲ್ಲಪ್ಪ ಡಿಂಗಿ. Thank you.
ಬರ್ಬೇಕ ಎಲ್ಲ ಸತ್ತು ಬರ್ನಲ್ಲ ಎಲ್ಲ ಛತ್ರ ಒಂದು ಆಡ್ಬೇಕು ಛತ್ರ ಒಂದು ಆಡಬೇಕು ಅದೆಲ್ಲ ಬಂದಲ್ಲ ಅದು ಸರ್ತಿ ಬರ್ತದೆ ಆಮೇಲೆ ಆಮೇಲೆ ಕನ್ನಡ ನ್ಯೂಸ್ ಸಾಕ್ಲಾ